ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಯಶು ದೀಪಕ್ ಯೂಟ್ಯೂಬ್ ಚಾನಲ್. ನಾನು ರ್ಯಾಂಡಮಾಗಿ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಾಡೋಣ ಅಂದ್ಬಿಟ್ಟು. ಈ ವಿಡಿಯೋ ಬಂದ್ಬಿಟ್ಟು ಮೈ ಡೈಲಿ ರೂಟೀನ್ ಆಗಿರುತ್ತೆ. ನಾನು ಒಂದು ದಿನದಲ್ಲಿ ಏನೇನೆಲ್ಲ ಮಾಡ್ತೀನಿ ಅಂತ ಈ ಒಂದು ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಇವಾಗ ಗೆದ್ದಿದ್ದೆ. ಆ್ಯಕ್ಚುಲಿ ಟೈಮ್ ಬಂದು 6:55 ಆಗಿದೆ. ಇವಾಗ ಎದ್ದಿದ್ದು. ಪಾಪುನು ಮಲಗಿದ್ದಾನೆ, ಡ್ಯಾಡಿನೂ ಮಲಗಿದ್ದಾರೆ. ಮಮ್ಮಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಮಮ್ಮಿ 5:40ಗೆ ಎದ್ದೇಳ್ತಾರೆ. ನೋಡೋಣ ನಿಮ್ಮ ಮಮ್ಮಿ ಏನು ಮಾಡ್ತಾಯಿದ್ದಾರೆ ಅಂತ. ಮಮ್ಮಿ ಹಾಯ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಹಾಯ್ ಮಾಡಿ. ಏನು ಮಾಡಿದೆ ಎದ್ದು ಬೆಳಗ್ಗೆಯಿಂದ? ಎದ್ದು ಏನು ಮಾಡಿದೆ? ಬಟ್ಟೆಗಳು ಹೋಗ್ದೆ ಪಾಪುದು. ಬಟ್ಟೆಗಳು ಪಾಪದ ಬಟ್ಟೆಗಳು ಹೋಗ್ದೆ. ಇವಾಗ ಕಸ ಗುಡ್ಸೋಣ ಅಂತ ಪರ್ಕೆ ಎತ್ಕೊಂಡಿದ್ದೀನಿ. ನೀರಲ್ಲೇ ಉರಿ ಹಾಕಬೇಕು. ನೀರಲ್ಲೇ ಉರಿ ಹಾಕ್ತೀನಿ, ನೀನು ಗುಡ್ಸು. ಓಕೆ, ಬನ್ನಿಗೆ ಅಷ್ಟು ಮಮ್ಮಿ ಹೆಲ್ಪ್ ಮಾಡೋಣ. ನೀರೊಲೆಗೆ ನಾನು ಉರಿ ಹಾಕ್ತೀನಿ, ಆಮೇಲೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ನಾನು ಒಲೆಗೆ ಉರಿ ಹಾಕಿದ್ದೀನಿ, ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡಿರೋದು. ಆಮೇಲೆ ಸುಮ್ಮನೆ ಹೇಳ್ತಾಳೆ ಅಂತ ಅಂದ್ಕೊಂಬಿಡಿ. ಮಮ್ಮಿ ಬಟ್ಟೆ ಒಗೆದು ಜಾಲಿಸಿ ಒಂದು ಬಕೆಟಲ್ಲಿ ಹಾಕಿಕ್ಕಿದ್ರು. ಕೆಳಗಡೆ ಮೋಡ ಇರೋದ್ರಿಂದ ಬೇಗ ಆರಲ್ಲ ಅಂದ್ಬಿಟ್ಟು ಮೇಲೆ ತಗೊಂಡೋಗಿ ಆರಾಕಬೇಕು. ಸೊ ಅಂಥ ಸ್ಮಾಲ್ ಕೆಲಸಗಳ್ನೆಲ್ಲ ಮಾಡೋಣ ಅಂತ. ಅಲ್ಲಿ ನೋಡಿ ಪಾಪ ಆಟ ಆಡ್ತಾ ಇದ್ದಾನೆ. ಇನ್ನು ಎಲ್ಲರೂ ಅವನೇ ಫಸ್ಟ್ ಎಬ್ಬಿಡ್ಸೋದು. ನಿನ್ನೆ ಎಲ್ಲ ಮಳೆ ಬಿತ್ತಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ. ತಂತಿ ಮೇಲೆಲ್ಲ ಚೆನ್ನಾಗಿ ನೀರು ಕೂತಿದೆ. ಬನ್ನಿಗೆ ಬಟ್ಟೆ ಹಾರಕ್ಕನ. ಬಟ್ಟೆ ಎಲ್ಲ ನೀಟಾಗಿ ಹಾಕಿದ್ದೀನಿ. ಮೋಡ ನೋಡಿದ್ರೆ ಮುಚ್ಕೊಂಡಿದೆ. ನಮ್ಮ ಬೆಂಗಳೂರು ವೆದರ್ ಎಷ್ಟು ಚೆಂದ ಅಲ್ಲ. 2 ಡೇಸ್ ಬಿಸಿಲಿದ್ರೆ ಇನ್ನು 2 ಡೇಸ್ ಚಳಿ ಇರುತ್ತೆ. ಮಳೆ ಬರೋ ಥರ ಫೀಲಿಂಗು. ನೆನ್ನೆನೂ ಹಾರಾಕಿದ್ದೆ, ನೆನ್ನೆನೂ ಒಣಗಿರಲಿಲ್ಲ. ಇವತ್ತು ಹಾರಾಕ್ತೆ, ಯಾವಾಗ ಒಣಗುತ್ತೆ ಅನ್ನೋದು ಗೊತ್ತಿಲ್ಲ, ಅಷ್ಟು ಚಳಿ ಇದೆ, ಮೋಡ ಮುಚ್ಕೊಂಡಿದೆ. ಇನ್ನೇನು ಅಂದರೆ, ನೀವೆಲ್ಲರೂ ಕೇಳ್ಬೋದು, ನೀವು ಬಾಣಂತಿ ಅಲ್ವಾ, ಯಾಕೆ ಕೆಲಸ ಎಲ್ಲ ಮಾಡ್ತಾಯಿದ್ದೀರಾ, ಬರೀ ರೆಸ್ಟ್ ತಗೋಬೇಕು ನೀವು ಅಂತಲೂ ಕೇಳ್ಬೋದು. ನೀವು ರೆಸ್ಟ್ ತಗೊಂಡು ಏನು ಮಾಡಬೇಕು ಗೈಸ್? ನಂದಾಗಿರೋದು ನಾರ್ಮಲ್ ಡೆಲಿವರಿ. ನಾನು ಅದನ್ನು ಒಂದು ವೀಡಿಯೋ ಮಾಡ್ತೀನಿ, ಎಕ್ಸ್ಪೀರಿಯನ್ಸ್ ಆಫ್ ನಾರ್ಮಲ್ ಡೆಲಿವರಿ ಅಂತ. ಸುಮ್ಮನೆ ಮಾಡಬೇಕು ಅಂತ ವೀಡಿಯೋ ಏನೂ ನಾನು ಮಾಡೋದಿಲ್ಲ. ನನ್ನ ಪರ್ಸ್ನಲ್ ಫೀಲಿಂಗ್, ನಾರ್ಮಲ್ ಡೆಲಿವರಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾಯಿದ್ದೆ. ನಾರ್ಮಲ್ ಡೆಲಿವರಿ ಹೆಂಗೆ ಫೀಲಿಂಗ್ ಇರುತ್ತೆ, ಯಾವ ಥರ ಮಾಡ್ತಾರೆ, ಸಿಸೇರಿಯನ್ ಹೆಂಗೆ ಮಾಡ್ತಾರೆ ಅಂತೆಲ್ಲ ನೋಡ್ತಾಯಿದ್ದೆ. ಯಾರಿಗೋ ಒಂದೇನೋ ಹೆಲ್ಪ್ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು? ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ನಾನು ಮಾಡ್ತೀನಿ. ಅದನ್ನು ನೋಡಿ ನಿಮಗೂ ಸ್ವಲ್ಪ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಅಂದರೆ ನೋಡಿ ನಿಮಗೂ ಏನದು ಭಯ ಬೀಳದೆ ಇರ್ಬೋದು ಅಂತ. ನಾನು ಈ ಕೆಲಸ ಎಲ್ಲ ಯಾಕೆ ಮಾಡ್ತೀನಂದರೆ, ನಮ್ಮಮ್ಮ 5:40ಗೆ ಎದ್ದೇಳ್ತಾರೆ. ಅವರು ಕೆಲ್ಸಕ್ಕೆ ಹೋಗಬೇಕು, ಡ್ಯಾಡಿನೂ ಕೆಲ್ಸಕ್ಕೆ ಹೋಗಬೇಕು. 5:40ಗೆ ಎದ್ದು ಬಟ್ಟೆ ಒಗಿತಾರೆ, ಒಲೆಗೆ ಉರಿ ಹಾಕ್ತಾರೆ, ಅಡುಗೆ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ. ಮತ್ತು ಇಲ್ಲಿಂದ ನಾವು ಬಸ್ ಸ್ಟಾಪ್ಗೆ ಎಷ್ಟು ದೂರ ನಡಿಬೇಕು ಗೊತ್ತಾ, ನಡ್ಕೊಂಡು ಹೋಗ್ತಾರೆ. ಅಪ್ಪಗೆ ಟೈಮ್ ಇದ್ದರೆ ಬಸ್ ಸ್ಟಾಪ್ವರೆಗೂ ಬಿಡ್ತಾರೆ, ಇಲ್ಲಾಂದರೆ ಅವರು ನಡ್ಕೊಂಡು ಹೋಗಬೇಕು. ಎಷ್ಟು ದಿನ ಅಂತ ಅವರು ಮಾಡೋಕ್ಕಾಗುತ್ತೆ, ಅವ್ರಿಗೂ ವಯಸ್ಸಾಯಿತು. ಎಷ್ಟು ದಿನ ಅಂತ ನಾನು ಅವ್ರ ಕಷ್ಟ ನೋಡ್ಕೊಂಡು ಇನ್ನೂ ಎಷ್ಟು ಕಷ್ಟ ಕೊಡೋಕ್ಕಾಗುತ್ತೆ, ಇನ್ನೂ ಎಷ್ಟು ಕಷ್ಟ ಕೊಡಲಿ ನಾನು ಅವ್ರಿಗೆ ಅಂತ ನನಗೂ ಬೇಜಾರಾಗುತ್ತೆ. ಸೊ ನಾನು ಸ್ವಲ್ಪ ಕೆಲಸ ಮಾಡ್ತೀನಿ, ರೆಸ್ಟು ಕೂಡ ಮಾಡ್ತೀನಿ. ತೋರಿಸ್ತೀನಿ ಬಿಡಿ ಈ ವ್ಲಾಗಲ್ಲಿ ನಾನು ಏನು ಮಾಡ್ತೀನಿ ಅಂತ. ಇನ್ನು ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದರೆ ಇನ್ನೇನು ನನಗೆ ಕೆಲಸ ಇರುತ್ತೆ, ಎಲ್ಲ ಮಾಡಿಬಿಟ್ಟು ಹೋಗಿರ್ತಾರೆ. ಅಮ್ಮ ಇದ್ದಾಗಲೇ ಎಷ್ಟು ಬೇಕೋ ಅಷ್ಟು ನಾನು ಮಾಡಿರ್ತೀನಿ, ಮಿಕ್ಕಿದ್ದೆಲ್ಲ ರೆಸ್ಟ್ ತಗೊಳ್ಳೋದೇ ಆಗಿರುತ್ತೆ. ಎಷ್ಟೋ ಜನ ಹೊಟ್ಟೆ ಹುರ್ಕೊತಾರೆ, ಮಮ್ಮಿ ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ, ಇವಳು ಮನೇಲೂ ಹೆಲ್ಪ್ ಮಾಡ್ತಾಯಿದ್ದಾಳೆ ಅಂತ.
ಅದೆಲ್ಲ ಯಾಕೆ ಅಂತ ಗೊತ್ತಿಲ್ಲ. ಬಟ್ ಇದುವರೆಗೂ ಯಾರೂ ಹೇಳ್ಕೊಂಡಿಲ್ಲ. ಬಟ್ ಅವ್ರ ಎಕ್ಸ್ಪ್ರೆಷನಲ್ಲಿ ನಾನು ಮಾಡೋ ಕೆಲಸದಲ್ಲೆಲ್ಲ ನೋಡ್ತಾ ಇರ್ತಾರಲ್ಲ, ನನಗೆ ಹಂಗೆ ಅನಿಸುತ್ತೆ, ಇವ್ರು ಹಿಂಗೆ ಅನ್ಕೊತಿದ್ದಾರೆ, ಅದಕ್ಕೆ ಹಿಂಗೆ ಮಾಡ್ತಾಯಿದ್ದಾರೆ, ಹಿಂಗೆ ನೋಡ್ತಾ ಇದ್ದಾರೆ ಅಂತ. ಇದುವರೆಗೂ ಯಾರೂ ಹೇಳಲಿಲ್ಲ. ಬಟ್ ಹೇಳಿಲ್ವ, ನನಗೆ ಅವರು ನಡ್ಕೊಳ್ಳೋ ರೀತಿಯಲ್ಲಿ ಗೊತ್ತಾಗ್ಬಿಡುತ್ತೆ. ನಮ್ಮ ಕಷ್ಟ ನಮಗೆ ಗೈಸ್. ನಮ್ಮಮ್ಮ ಕೆಲ್ಸಕ್ಕೆ ಹೋಗಿ ಕರೆಕ್ಟಾಗಿ 3 ಮಂತ್ಸ್ ಆಗಿತ್ತು. ನವಂಬರ್ ದೀಪಾವಳಿ ಇದ್ದಾದಮೇಲೆ ಅವ್ರು ಕೆಲ್ಸಕ್ಕೆ ಹೋಗಿದ್ದು. 3 ಮಂತ್ಸ್ ಆಗಿತ್ತು. ನಮ್ಮ ಮನೆಗೆ 3 ಮಂತ್ಸ್ ಸ್ಯಾಲ್ರಿ ಇರಲಿಲ್ಲ. ಒಂದೊಂದು ರೂಪಾಯಿನೂ ಎಷ್ಟು ಯೋಚನೆ ಮಾಡಿ ಖರ್ಚು ಮಾಡ್ತಾರೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ, ಮನೇಲಿರೋರಿಗೆ. ಮತ್ತು ಬಾಣಂತಿರೋ ಮನೇಲಿ ಎಷ್ಟು ಖರ್ಚಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಅದೆಲ್ಲ ನೋಡಿಕೊಂಡು ಅವರು ಕಣ್ಣಾರೆ ನೋಡ್ತಾರೆ. ಆದರೆ ಯಾಕಂಗೆ ನಡ್ಕೊತಾರೋ ನನಗಂತೂ ಗೊತ್ತಿಲ್ಲ. ನನ್ನ ಡೆಲಿವರಿಗೆ ಅಂತ ಶ್ರೀಮಂತನ ಆದಮೇಲೆ ಕರ್ಕೊಬಂದಾಗ ಆವಾಗ ಒಂದು 15 ಡೇಸ್ ಹೋಗಿರಲಿಲ್ಲ. ಆದರೂ 1 ಮಂತ್ ಸ್ಯಾಲ್ರಿ ಅವ್ರಿಗೆ ಕೊಟ್ಟಿರಲಿಲ್ಲ. ಅದಾದಮೇಲೆ ಪಾಪನ ನೋಡ್ಕೋಬೇಕಲ್ಲ ಅಂತ 2 ಮಂತ್ಸ್ ಮನೆಯಲ್ಲೇ ಇದ್ದರು. ಬರೀ ಪಪ್ಪ ಸ್ಯಾಲ್ರಿ ಮಾತ್ರ ಸಾಕಾಗಿಲ್ಲ ಅಂದರೂ ಹೆಂಗೋ ಸಾಕಾಗೋ ಥರ ಮಾಡಲೇಬೇಕಲ್ವ, ಮಿಡಲ್ ಕ್ಲಾಸ್ ಜೀವನ. ಮತ್ತು ನವಂಬರಲ್ಲಿ ಕೇಳಿದ್ರು, ಹೋಗ್ತೀನಿ ಹಿಂಗೆ ಕೆಲಸಕ್ಕೆ, ನೋಡ್ಕೊತೀಯ ಪಾಪುನ ಅಂತ. ನಾವು ಎಲ್ಲ ಕಷ್ಟ ನೋಡ್ತಾನೆ ಇರ್ತೀವಲ್ಲ, ಮತ್ತು ಇನ್ನೆಂಗೆ ಇಲ್ಲ ಹೋಗಬೇಡ ಪಾಪ ನೋಡ್ಕೊ ಅಂತ ಹೇಳೋದಕ್ಕಾಗುತ್ತೆ. ಅಂದರೆ ಸ್ವಲ್ಪ ಕಷ್ಟ ಆಯಿತು, ಜಾಸ್ತಿ ಏನಿಲ್ಲ, ಸ್ವಲ್ಪ ಕಷ್ಟ ಆಯಿತು. ಬಟ್ ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ. ಅವ್ರು ಬರೋಷ್ಟರಲ್ಲಿ 5 o'clock ಆಗಿಬಿಡುತ್ತೆ. ಮತ್ತು ಅಲ್ಲಿಂದ ಹಿಡಿದು ನಡೆದು ಎಲ್ಲ ನೋಡಿಬಿಟ್ಟಿದ್ದೀವಿ. ಮತ್ತು ಎಷ್ಟು ದೂರ ನಡಿಬೇಕು ಅನ್ನೋದು ನೋಡಿಬಿಟ್ಟಿದ್ದೀವಿ. ಮತ್ತು ಮನೆಗೆ ಬರ್ತಾರೆ, ಪಾಪುನ ಆಟ ಆಡಿಸ್ತಾರೆ. ಅಷ್ಟೊತ್ತಿಗೆ 6-7 ಆಗಿರುತ್ತೆ. ಊಟ ಮಾಡಬೇಕು, ಎಲ್ರಿಗೂ ಅಡುಗೆ ಮಾಡ್ತಾರೆ. ಮತ್ತು ಸಂಘ ಚೀಟಿ ಅದು ಇದು ಇರುತ್ತೆ, ಅದರ್ಧ ಟೆನ್ಷನ್. ಅವ್ರು ಕಾಸು ಕೊಟ್ಟಿಲ್ಲ, ಇವ್ರು ಕಾಸು ಕೊಟ್ಟಿಲ್ಲ. ಇನ್ನು ಎಷ್ಟು ಅಂತ ಅವರು ಕಷ್ಟ ಅನುಭವಿಸ್ಬೇಕು. ಮದುವೆ ಮಾಡಿ ಕಲಿಸಿದ್ದಾರೆ, ಸ್ಕೂಲ್ಗೆ ಓದಿಸಿದ್ದಾರೆ, ಕಾಲೇಜ್ ಓದಿಸಿದ್ದಾರೆ. ಇನ್ನೂ ಕಷ್ಟಪಡೋದು ಸರಿ ಅಲ್ಲ ಅಂತ ನನಗನ್ಸುತ್ತೆ. ಎಷ್ಟಾಗುತ್ತೋ ನಾನು ಅಷ್ಟು ಮಾಡ್ತೀನಿ. ಕಷ್ಟ ಆಗುತ್ತೆ ಅಂದರೆ ನಾನೇನು ಮಾಡೋಕ್ಕೋಗಲ್ಲ. ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ ಅಷ್ಟೇ. ಕಷ್ಟ ಆಗ್ತಿದೆ ಅಂದರೆ ನಾನು ಆ ಕೆಲಸನ ಮಾಡಲ್ಲ. ಮಮ್ಮಿಗೆ ಹೇಳ್ಬಿಡ್ತೀನಿ, ಮಾಡ್ಕೊ ಮಮ್ಮಿ ಅಂತ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಹೆಲ್ಪ್ ಮಾಡ್ಬೋದು. ಇನ್ನೂ ಸ್ಟೋರಿ ಇದೆ. ಒಲೆ ಉರಿ ಹಾಕಿದ್ದೀನಿ ನೋಡೋಣ. ಪಾಪ ಮಮ್ಮಿ ಅಡುಗೆ ಮಾಡ್ತಾಯಿರ್ತಾರೆ. ಒಲೆ ಆರೋಗ್ಬಿಟ್ರೆ ಮತ್ತೆ ಲೇಟ್ ಆಗುತ್ತೆ ಅವ್ರ ಕೆಲ್ಸಕ್ಕೆ ಹೋಗೋದಕ್ಕೆ. ಇನ್ನೂ ಸ್ಟೋರಿ ಇದೆ, ಹೇಳ್ತೀನಿ. ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದ್ಮೇಲೆ ಇನ್ನೇನು ನಾನು ಎಲ್ಲ ಹೆಂಗಿದ್ರು ಬೋರ್ ಆಗುತ್ತೆ. ನಿಮಗೆಲ್ಲ ಸ್ಟೋರಿನೂ ನೀಟಾಗಿ ಹೇಳ್ತೀನಿ. ಬನ್ನಿ ಇವಾಗ ಒಲೆ ನೋಡ್ಕೊಳ್ಳೋಣ. ನೋಡಿ, ನಾನು ಹೇಳ್ದಂಗೆ ಒಲೆ ಕಡೆ ನೋಡ್ಕೊಂಡಿಲ್ಲ, ಅಡುಗೆ ಮಾಡ್ತಾಯಿದ್ದಾರೆ. ಅಪ್ಪ ಅವ್ರಿಗೂ 108 ಟೆನ್ಷನ್ ಇರುತ್ತೆ, ಒಲೆ ಆರೋಗಿರುತ್ತೆ. ಮತ್ತು ಸ್ನಾನಕ್ಕೆ ನೀರಿಲ್ಲ ಅಂದರೆ ಅವ್ರಿಗೆ ಲೇಟ್ ಆಗುತ್ತೆ. ಸೊ ಹಚ್ಬಿಟ್ಟು ಬನ್ನಿ ಅಮ್ಮನ ಸ್ವಲ್ಪ ಮಾತಾಡ್ಸೋಣ. ಹಂಗಂತೂ ಹಾಲು ಕುಡಿದ್ರೇ ಬೆಳಿಗ್ಗೆ ಹೊತ್ತು ಸಮಾಧಾನ. ಟಿಫನ್ ಇಲ್ಲ ಅಂದರೂ ಪರವಾಗಿಲ್ಲ, ಎಷ್ಟು ಉದ್ದ ಗ್ಲಾಸಲ್ಲಿ ಹಾಲು ಕೊಟ್ಟರು ಕುಡಿತೀನಿ. ಹಾಲು ಬ್ರೆಡ್ ತಿಂದರೆ ಅದೇ ನನ್ನ ಟಿಫನ್ನು. ನನಗೆ ಅನ್ನ ಸಾಂಬಾರು ತಿನ್ನಬೇಕು ಅಂತ ಈ ನಡುವೆ 3 ಮಂತ್ಸಿಂದ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅಲ್ಲ. ಸೊ ಹಾಲು ಬ್ರೆಡ್ ಇದ್ದರೆ ಮೈ ಟಿಫನ್ ಇಸ್ ಕಂಪ್ಲೀಟ್. ಮತ್ತು 2 ಗಂಟೆವರೆಗೂ ನಂಗೆ ಹೊಟ್ಟೆ ಹಸಿಲ್ಲ. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣವೇ ಹೊಟ್ಟೆ ಹಸಿಯುತ್ತೆ. ಅದು ಯಾಕೋ ಗೊತ್ತಿಲ್ಲ. 6 o'clock ಇದ್ದರೆ 6 o'clockಗೆ ಹೊಟ್ಟೆ ಹಸಿಯುತ್ತೆ. 7 o'clock ಇದ್ದರೆ 7 o'clockಗೆ ಎದ್ದಿದ ತಕ್ಷಣ ತಿಂದ್ಬಿಡ್ಬೇಕು ಅಂತ ಅನಿಸ್ಬಿಡುತ್ತೆ. ಅಷ್ಟು ಹೊಟ್ಟೆ ಹಸಿಯುತ್ತೆ. ಹಾಲು ಬ್ರೆಡ್ ತಿಂದಮೇಲೆ 2 o'clock 4 o'clock ಅಂದರೂ ಹೊಟ್ಟೆ ಹಸಿಯಲ್ಲ. ಬಟ್ ತಿನ್ನಬೇಕಲ್ಲ ಅಂತ ತಿನ್ನೋದಷ್ಟೇ. ಹೊಟ್ಟೆ ಹಸಿದೆ ತಿಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಆಮೇಲೆ ತೋರಿಸಿ. ನಮ್ಮ ಮನೇಲಿ ಮಿಕ್ಸಿ ಕೆಟ್ಟೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ರುಬ್ಬಿಸ್ಕೊಬರೋದಕ್ಕೆ ಪಕ್ಕದ ಮನೆಗೆ ಹೋಗ್ತಾಯಿದ್ದೀನಿ. ಒಂದಾದ್ಮೇಲೆ ಒಂದು ಕೆಟ್ಟೋಗ್ತಾಯಿದೆ. ಫಸ್ಟು ಫ್ರಿಡ್ಜ್ ಕೆಟ್ಟೋಗಿತ್ತು, ಹೊಸ ಫ್ರಿಡ್ಜ್ ತಂದು. ಇವಾಗ ಮಿಕ್ಸಿ ಕೆಟ್ಟೋಗೈತೆ. ಮಿಕ್ಸಿ ಫಸ್ಟಿಂದನೂ ಕೆಟ್ಟೋಗ್ತಾಯಿತ್ತು. ರಿಪೇರಿ ಮಾಡಿಸಿ ಸಾಕಾಗೈತೆ ನಮ್ಮಮ್ಮ. ಇವಾಗ ಮತ್ತೆ ರಿಪೇರಿಗೆ ಕೊಟ್ಟವ್ರೆ. ಎಷ್ಟು ಅಂತ ಹೊಸದು ಇಸ್ಕೊತೀರ ಗೈಸ್? ಎಷ್ಟು ಅಂತ ಕೆಟ್ಟೋಗ್ತಾ ಇರುತ್ತೆ, ಇಸ್ಕೊತರ್ಬೇಕು. ಬೇಜಾರಾಗ್ಬಿಟ್ಟು ಅದಕ್ಕೆ ಇವಾಗ ಸದ್ಯಕ್ಕೆ ಪಕ್ಕದ ಮನೆ ಆಂಟಿಗೆ ಕೊಟ್ಬಿಟ್ಟು ರುಬ್ಬಿಸ್ಕೊಬತ್ತೀನಿ. ಆಮೇಲೆ ಅವಳ ಮಮ್ಮಿ ಏನು ಮಾಡ್ತಾರೆ. ನೀರು ಕಾಯಿಸ್ದೆ, ನೀರು ಕಾಯ್ದಿತ್ತು. ಪಾಪು ಮಲ್ಕೊಂಡಿದ್ದ, ಅವನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಸ್ನಾನ ಮಾಡ್ಕೊಬಂದೆ. ಇವಾಗ ನೀರು ಕಾದಿದೆ. ಪಾಪುಗೆ ತೋಡಿ ನೀರು, ಪಾಪುಗೆ ಸ್ನಾನ ಮಾಡಿಸಿ. ಪಪ್ಪ ಮಮ್ಮಿಗೆ ಟೈಮ್ ಆಯಿತು. ಅವ್ರು ಏನು ಸ್ನಾನ ಮಾಡ್ತಾರಲ್ಲ, ಮುಖ ತೊಳ್ಕೊತಾರ
ಅಂತ ನೋಡಿಕೊಂಡು ಅವರು ಕೆಲ್ಸಕ್ಕೆ ಹೋಗಬೇಕು. ಬನ್ನಿ ಪಾಪುಗೆ ನೀರು ತೊಡೋಣ. ಕಾದಿದ್ರೆ ಇವಾಗ ತಾನೇ ನನ್ನ ಸ್ನಾನ ಆಗಿದೆ. ನೋಡೋಣ, ಕಾದಿದ್ದರೆ ತೋಡ್ಬಿಟ್ಟು ಮಾಡ್ಸೋಣ. ನಮ್ಮಪ್ಪ ನೋಡಿ ನೈಟ್ ಊಟ ಮಾಡೋದು. ಇವಾಗ ಟೈಮ್ ಬಂದು 8:56, 9 ಗಂಟೆ ಆಯಿತು. ಇನ್ನೂ ತಾಚಿ ಮಾಡ್ತಾಯಿದ್ದಾರೆ. ನೈಟ್ ಬರೋದು 11 ಗಂಟೆ, 12 ಗಂಟೆ, 1 ಗಂಟೆ. ಕಾದಿದೆ. ಮಮ್ಮಿ ಅಪ್ಪನ ನೀನು ಇಬ್ರಿಗೆ ಯಾರಾದರೂ ಮಾಡ್ಕೊತೀರಾ? ನೀನು ಮಾಡ ಮತ್ತೆ ಕಾದೈತೆ ಅಷ್ಟೇ ಹಾಕ್ಬಿಟ್ಟು ತೊಡ್ಲಾ? ರಿಮೋಟು ಅಲ್ಲೇ ಐತೆ ನೋಡು. ನೀರು ತೊಡೋಣ ಬನ್ನಿ ಗೈಸ್. ಇಲ್ಲೇ ತೊಡೋಣ. ಇಲ್ಲಿ ಬಕೆಟು, ತೊಡ್ಬಿಟ್ಟು ಸಿಗ್ತೀನಿ ಗೈಸ್. ಸ್ನಾನ ಮಾಡಿಸೋದು ವೀಡಿಯೋ ಮಾಡ್ತೀನಿ. ಆದರೆ ನೋಡೋಣ ನಮ್ಮಮ್ಮ ಏನೇನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮುದ್ದೆ, ಸಾರು, ಇದರಲ್ಲೂ ಸಾರೆ, ಇದರಲ್ಲೂ ಸಾರೆ, ನನಗೋಸ್ಕರ ಸರಿ ಅಷ್ಟೇ. ಅನ್ನ, ಮುದ್ದೆ, ಸಾರು. ಹೊಟ್ಟೆ ಏನು ಹಸಿತಾ ಇಲ್ಲ, ನೋಡುವ. ಮಮ್ಮಿ ಅಡುಗೆ ಮಾಡಿ ಟೈಮ್ ಆಯಿತು ಅಂತ ರೆಡಿ ಆದರು. ಅಷ್ಟಕ್ಕೆ ಪಪ್ಪನೂ ರೆಡಿ ಆಗಿದ್ದರು. ಪಾಪ ಅವರಿಬ್ಬರಿಗೂ ತಿನ್ನೋದಕ್ಕೆ ಟೈಮೇ ಇರೋದಿಲ್ಲ. ಡೈಲಿ ನಾನು ಕಾಲೇಜ್ಗೆ ಹೋದಾಗಿದ್ದನ್ನು ಅಬ್ಸರ್ವ್ ಮಾಡ್ತೀನಿ. ಅವರಿಬ್ಬರಿಗೆ ಟೈಮೇ ಇರೋದಿಲ್ಲ ತಿನ್ನೋಕ್ಕೆ. ಆರಾಮಾಗೆ ತಿನ್ನೋದಿಲ್ಲ. ಅವ್ರು ಯಾವಾಗೂ ಅರ್ಜೆನ್ಸಿಯಲ್ಲೇ ತಿಂತಾರೆ. ಅದನ್ನೆಲ್ಲ ನೋಡಿದಾಗ ಎಷ್ಟು ಬೇಜಾರಾಗುತ್ತೆ. ಹಂಗೂ ಎಷ್ಟು ಹೆಲ್ಪ್ ಮಾಡಿದ್ರು ಅಷ್ಟು ಲೇಟ್ ಆಗಿಬಿಟ್ಟಿರುತ್ತೆ. ಟೈಮ್ ಆಯಿತು. ಇನ್ನು 20 ನಿಮಿಷದಲ್ಲಿ ಸ್ಕೂಲಲ್ಲಿ ಇರಬೇಕು. ನಾವಪ್ಪ ಗಾಡಿ ಎತ್ತಷ್ಟರಲ್ಲಿ ನಮ್ಮಮ್ಮ ನೋಡಿ ಗುಡು 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 ಅಂತ ಓಡೋಗ್ಬಿಟ್ಟಿದೆ. ಏನು ಎಲ್ಲೋಗಿರುತ್ತೆ ಇಲ್ಲೋಡು ಹೇಗೆ ಇದು NGF ಹತ್ರ ಹೋಗ್ಬಿಟ್ಟಿರುತ್ತೆ. ಅವ್ರನ್ನ ಕಳಿಸ್ಕೊಟ್ಟು ಇವಾಗ ಮನೆಯಲ್ಲಿ ನಾನು ಪಾಪ ಮಾತ್ರ ಇರೋದು. ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ತಾ ಇರುತ್ತೆ ಇವಾಗ. ಪಾಪನೂ ಮಲಗಿಬಿಡ್ತಾನೆ. ನನಗೆ ಬೋರ್ ಆಗ್ತಾ ಇರುತ್ತೆ. ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಇವಾಗ ಎದ್ದೆ. ಇವಾಗ ಟೈಮ್ ಬಂದು 1:05 ಆಗಿದೆ. ನಾನು ಪಾಪ ಇಬ್ಬರು ಒಟ್ಟಿಗೆ ಇದ್ವಿ. ಮತ್ತು ಅವನು ಮಲ್ಕೊಂಡ್ರೆ ನಾನು ಮಲ್ಕೊತೀನಿ ಮಮ್ಮಿ ಬರೋವರೆಗೂ. ಇದಕ್ಕಿಂತ ರೆಸ್ಟ್ ಬೇಕಾ ನನಗೆ? ಎಷ್ಟು 9:30ಗೆ ಹೋಗಿದ್ದು ಪಪ್ಪ ಮಮ್ಮಿ ಕೆಲಸಕ್ಕೆ. 10:30, 11:30, 12:30, ಇವಾಗ 1:30. 4 ಅವರ್ಸ್ ಆಯಿತು. ಇವಾಗ ಮತ್ತೆ ಅವನೇನಾದರೂ ಮಲ್ಕೊಂಡು ನಾನು ಇನ್ನೇನು ಮಾಡಲಿ, ನಾನು ಮಲ್ಕೊತೀನಿ. ಸೊ ಇದಕ್ಕಿಂತ ರೆಸ್ಟ್ ಬೇಕಾ? ನನಗೆ ರೆಸ್ಟು ಆಗುತ್ತೆ, ಜೊತೆಲಿ ಮಮ್ಮಿಗೆ ಹೆಲ್ಪ್ ಮಾಡ್ದಂಗೂ ಅದಕ್ಕೂ ಖುಷಿಯಾಗುತ್ತೆ ನನಗೆ. ಆಮೇಲೆ ಇನ್ನೊಂದು ಸ್ವಲ್ಪ ಜನ ಕೇಳ್ತೀರಾ, ಪಾಪುಗೆ ಎಫೆಕ್ಟ್ ಆಗಲ್ವಾ ನೀವು ಹಿಂಗೆಲ್ಲ ಮಾಡಿದ್ರೆ, ಕೆಲಸ ಮಾಡಿದ್ರೆ ಅಂತ. ನನಗೆ ಪಾಪುನೇ ಇಂಪಾರ್ಟೆಂಟು, ಈ ಕಡೆ ನಮ್ಮ ಅಪ್ಪ ಅಮ್ಮನೂ ಇಂಪಾರ್ಟೆಂಟು. ಇಬ್ಬರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಅತ್ಲಾಗೆ ಇವ್ರನ್ನೂ ಬಿಡೋಕ್ಕಾಗಲ್ಲ, ಅತ್ಲಾಗೆ ಪಪ್ಪ ಮಮ್ಮಿನೂ ಬಿಡೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಹೋಗ್ತೀನಿ. ಇವನಿಗೆ ಎಫೆಕ್ಟ್ ಆಗಬಾರ್ದು ಅಂಥ ಕೆಲಸ ನಾನು ಮಾಡಲ್ಲ. ಮಮ್ಮಿಗೆ
ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತೀನಿ. ಆದರೆ ಇವನಿಗೆ ಎಫೆಕ್ಟ್ ಆಗುವಂಥ ಕೆಲಸ ನಾನೇನು ಅಂದರೆ ತಣ್ಣೀರು ಮುಟ್ಟಲ್ಲ, ಆ ಥರ ಎಲ್ಲ ಏನೂ ಮಾಡಲ್ಲ ಅಷ್ಟೇ. ಮತ್ತು ಬೆಳಗ್ಗೆ ಹೇಳಿದ್ನಲ್ಲ ನಾನು ಸ್ವಲ್ಪ ಸ್ಟೋರಿ ಇದೆ ಹೇಳ್ತೀನಿ ಅಂತ. ಅದ್ರ ಜೊತೆಲಿ ಮಮ್ಮಿ ಬಗ್ಗೆ ಹೇಳ್ತಾ ಇದ್ದೆ. ಮಮ್ಮಿದು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಇವಾಗ. ಮತ್ತು ಪಪ್ಪನೂ ಓಟಿ ಮಾಡ್ತಾ ಇದ್ದಾರೆ. ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ. ನೀವು ಅನ್ಕೋಬೋದು ಅವನು ಅಳ್ತಾ ಇದ್ದಾನೆ, ಇವಳು ವೀಡಿಯೋ ಮಾಡ್ತಾಳೆ ಅಂತ. ಇಲ್ಲ, ಅವನ ಪಾಡಿಗೆ ಅವನು ಆಟಾಡ್ತಾ ಇದ್ದಾನೆ ಎಲ್ಲೋ ನೋಡಿಕೊಂಡು ಅಂದ್ಕೊಂಡಲ್ಲ. ಅದೇನು ಅಂದರೆ ನಮ್ಮ ಅಪ್ಪ ಓಟಿನೂ ಮಾಡ್ತಾರೆ. ಮಮ್ಮಿಗೆ ಸ್ಯಾಲ್ರಿ ಬರುತ್ತೆ, ಆದರೆ ಕಮ್ಮಿನೇ ಬರುತ್ತೆ, ಜಾಸ್ತಿ ಸ್ವಲ್ಪ ಕಮ್ಮಿನೇ ಬರುತ್ತೆ. ಪಪ್ಪಗೆ ಓಕೆ ಆದರೂ ನಮ್ಮಪ್ಪ ಓಟಿ ಮಾಡ್ತಾರೆ. ನೈಟ್ ಅವ್ರು ಬರೋದು 12, 11, 1 ಹಂಗಾದರೂ ಆಯಿತು. ಮತ್ತು ಬೆಳಗ್ಗೆ 9:30 ಅಷ್ಟೆಲ್ಲ ಹೋಗಬೇಕು. ಅವ್ರಿಗೂ ನಿದ್ದೆ ಕೆಡ್ಸ್ಕೊಂಡು ಹಿಂಗೆಲ್ಲ ನಡೀತಾ ಇರಬೇಕಾದಾಗ ಯಾರೋ ಏನೋ ಒಂದು ಕಮೆಂಟ್ ಮಾಡಿದ್ರೆ ನಮ್ಮ ಬಗ್ಗೆ ಆಗಲಿ, ನಮ್ಮ ಪೇರೆಂಟ್ಸ್ ಬಗ್ಗೆ ಆಗಲಿ, ಯಾರು ಡೈರೆಕ್ಟಾಗಂತೂ ಹೇಳಲ್ಲ, ಇಂಡೈರೆಕ್ಟಾಗಿ ಅವ್ರು ನಡ್ಕೊಳ್ಳೋ ರೀತಿಯಲ್ಲಿ ಗೊತ್ತಾಗುತ್ತೆ. ಅದು ಯಾರೇ ಆದ್ರೂ ಇಷ್ಟೆಲ್ಲ ಅವ್ರು ಮಾಡಬೇಕಾದಾಗ ಏನೋ ಒಂದು ಕಮೆಂಟ್ ಪಾಸ್ ಮಾಡೋದು ಸರಿ ಅನಿಸಲ್ಲ ನನಗೆ. ಅದಕ್ಕೊಂದು ತುಂಬ ಬೇಜಾರಾಗುತ್ತೆ. ಬಟ್ ಏನು ಮಾಡೋದು, ಅಂಥ ಜನಗಳು ಇದ್ದೇ ಇರ್ತಾರಲ್ವ. ಏನಾದರೂ ಒಂದು ಹೇಳ್ತಾರೆ. ನೀನು ಒಳ್ಳೇದು ಮಾಡ್ತೀಯಾ, ಅದರಲ್ಲೊಂದು ಹುಡುಕ್ತಾರೆ. ನೀನು ಕೆಟ್ಟದ್ದು ಮಾಡ್ತೀಯಾ, ಅದರಲ್ಲೊಂದು ಹುಡುಕ್ತಾರೆ. ಏನಾದರೂ ಒಂದು ಹುಡುಕ್ತಾನೇ ಇರ್ತಾರೆ. ಅವ್ರು ಹೇಳ್ದಂಗೆ ನಮ್ಮ ಲೈಫ್ ನಡೆಸ್ಬೇಕಂತೆ. ಹೌ ಕಮ್ ಅದೆಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಲೈಫ್ ಇರೋದು ನಾವು ನಡ್ಸ್ಕೊಂಡು ಹೋಗ್ಬೇಕು ಅಂತ. ಬೇರೆಯವ್ರೇನೋ ಹೇಳಿದ್ನ ಕೇಳ್ಕೊಂಡು ನಾವೇಕಿರಬೇಕು? ಬೇರೆಯವ್ರು ಹೇಳಿದ್ದು ನಾವು ಯಾಕೆ ಕೇಳಬೇಕು? ಫಸ್ಟ್ ಆಫ್ ಆಲ್ ಯಾಕೆ ನಮಗೆ ಬುದ್ಧಿ ಇಲ್ವಾ? ಅವ್ರು ಹಂಗೆ ಯಾಕೆ ಅಂದ್ಕೊತಾರೆ ಅನ್ನೋದು ಗೊತ್ತಿಲ್ಲ. ನಾವು ಹೇಳೋದನ್ನೇ ಕೇಳಬೇಕು ಇವರು, ನಾನು ಹೇಳ್ದಂಗೆ ನಡಿಬೇಕು ಇವರು. ಅದೆಲ್ಲ ಯಾಕೆ ಅಂತ ನನಗಂತೂ ಸೀರಿಯಸ್ಸಾಗಿ ಗೊತ್ತಿಲ್ಲ. ದೇವ್ರು ಕೊಟ್ಟಿರೋದು ನಮ್ಮ ಲೈಫ್ ನಾವು ನೋಡ್ಕೋಬೇಕು ಅಂತ. ಅವ್ರು ಏನೋ ತಪ್ಪು ಮಾಡಿದಾಗ ಹೇಳ್ಕೊಡೋದು ಅದೊಂಥರ. ಇಲ್ಲ, ನಿಮ್ಮ ಲೈಫೇ ನಾನು ಹೇಳ್ದಂಗೆ ನಡಿಬೇಕು ಅಂದರೆ ಹೆಂಗೋ ನನಗಂತೂ ಅದು. ಇವಾಗ ಸಾಯಂಕಾಲ ಆಗಿದೆ. ಮಮ್ಮಿ ಕೆಲಸದಿಂದ 5:30ಗೆ ಬಂದರು. ಕೆಲಸ ಮುಗಿಸ್ಕೊಂಡು ಸಂಘದ ವಿಚಾರವಾಗಿ ಫ್ರೆಂಡ್ ಕರೆದಿದ್ದಾರೆ ಅಂತ ಅವ್ರ ಮನೆಗೆ ಹೋಗಿದ್ದಾರೆ. ನಾನು ವೆದರ್ ಫುಲ್ಲು ಕೋಲ್ಡ್ ಆಗಿತ್ತಲ್ಲ, ಬಿಸಿ ಏನಾದರೂ ಕುಡಿಬೇಕು ಅಂತ ಕಾಫಿ ಮಾಡಿಕೊಂಡು ಬ್ರೆಡ್ ಇದೆ ಅದ್ರ ಜೊತೆಲಿ ತಿಂತೀನಿ. ಇಷ್ಟ ಆಗಿತ್ತು ನನ್ನ ಡೈಲಿ ರೋಟೀನ್. ನಾನು ಡೈಲಿ ಏನೇನು ಮಾಡ್ತೀನಿ ಅಂತ ಈ ಒಂದು ವ್ಲಾಗಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಶು ದೀಪಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ.